ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20 ಹಾಗೆ 21ನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಲ್ವಾ, ನಮಗೆ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮ್ಮ ಖಾತೆಗಳಿಗೆ ಇಲ್ಲಿ 4,000 ರೂಪಾಯಿ ಹಣ ಜಮೆ ಆಗ್ತಿರುವಂಥದ್ದು. ಇದು ಯಾರಿಗೆ ಜಮೆ ಆಗುತ್ತೆ, ಯಾವಾಗ ಜಮೆ ಆಗುತ್ತೆ, ನಿಮ್ಮ ಖಾತೆಗಳಿಗೂ ಸಹ ಜಮೆ ಆಗುತ್ತಾ ಇಲ್ವ ಅನ್ನೋದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಈ ಒಂದು 4,000 ರೂಪಾಯಿ ಹಣದ ಜೊತೆಗೆ ನಿಮಗೆ 5,000 ರೂಪಾಯಿ ಹಣ ಕೂಡ ಜಮೆ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ಇದು ಹೇಗೆ ಜಮೆ ಆಗುತ್ತೆ, ಇದು ಯಾರಿಗೆಲ್ಲ ಜಮೆ ಆಗುತ್ತೆ ಅನ್ನೋಂಥ ಮಾಹಿತಿ ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೆಯೇ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದಿಷ್ಟು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ರೈಟ್ ಸೈಡಲ್ಲಿ ಕಾಣಿಸೋ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದಾರಲ್ಲ ಮಹಿಳೆಯರು, ಅವರಿಗೆ ಕೆಲವರಿಗೆ ಈ ಒಂದು 20ನೇ ಕಂತಿನ ಹಣ ಇನ್ನೂ ಬಂದು ಜಮೆ ಆಗಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ಮಾಹಿತಿಯು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತನಕ ಹೋಗಿರುವಂಥದ್ದು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು 20ನೇ ಕಂತಿನ ಹಣ ಬರೋದಕ್ಕೆ ಡಿಲೇ ಆಗ್ತಿರೋ ಕಾರಣವನ್ನು ತಿಳಿಸಿದ್ದಾರೆ. ಓಕೆನಾ, ಅದು ಏನಪ್ಪ ಅನ್ನೋದು ನೋಡೋದಾದರೆ, ಕೆಲವೊಂದು ತಾಂತ್ರಿಕ ದೋಷಗಳಿಂದ ಈ ಒಂದು 20ನೇ ಕಂತಿನ ಹಣ ಡಿಲೇ ಆಗ್ತಿದೆ ಅಂತ ತಿಳಿಸಿರೋದು. ಹಾಗಿದ್ರೆ ಈ ಒಂದು ತಾಂತ್ರಿಕ ದೋಷ ಯಾಕೆ ಬಂತು? ಸೊ ನಿಮಗೆಲ್ಲರೂ ಗೊತ್ತಿರ್ಬೋದು, ತುಂಬ ಜನ ಮಹಿಳೆಯರು ಈ ಒಂದು ಹಣನ ಪಡೀತಿದ್ದಾರೆ. ಅದರಲ್ಲಿ ಕೆಲವರಿಗೆ ಪೆಂಡಿಂಗ್ ಹಣ ಇದೆ. ಪೆಂಡಿಂಗ್ ಹಣ ಅಂದರೆ ಯಾವುದು? 19ನೇ ಕಂತಿದ್ದು 19th ಇನ್ಸ್ಟಾಲ್ಮೆಂಟು ಸಹ ಪೆಂಡಿಂಗ್ ಇರುವಂಥದ್ದು. ಸೊ ಈ ಒಂದು ಪೆಂಡಿಂಗ್ ಹಣನ ನಾವೆಲ್ಲ ಮಹಿಳೆಯರಿಗೂ ಜಮೆ ಮಾಡ್ತಾ ಬರ್ತಾಯಿದ್ದೀವಿ. ಸೊ ಈ ಒಂದು ಹಣ ಜಮೆ ಆದ ನಂತರ 1 ದಿವಸ ಇಲ್ಲ 2 ದಿವಸದೊಳಗೆ, ಅಂದರೆ ಇವತ್ತು ಈ ಒಂದು 19ನೇ ಕಂತಿನ ಹಣ ಬಂದ್ಬಿಟ್ಟು ಜಮೆ ಆಯಿತು ಅಂದ್ಕೊಳ್ಳಿ, ನಾಳೆ ಇಲ್ಲ ನಾಡಿದ್ರೊಳಗೆ ನಿಮಗೆ 20ನೇ ಕಂತಿನ ಹಣ ಸಹ ಜಮೆ ಆಗುತ್ತೆ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ತಿಳಿಸಿರುವಂಥ ಎಲ್ಲ ಮಹಿಳೆಯರಿಗೂ. ಇದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 21ನೇ ಕಂತಿನ ಹಣದ ಬಗ್ಗೆಯೂ ಸಹ ಮಾತಾಡಿರುವಂಥದ್ದು. ಹಾಗಿದ್ರೆ ಏನು ಮಾತಾಡಿದ್ದಾರೆ ಅಂತ ನೋಡೋದಾದರೆ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ, ಈ ಒಂದು 21ನೇ ಕಂತಿನ ಹಣ ಬಂದ್ಬಿಟ್ಟು ನಮ್ಮ ಸರ್ಕಾರದ ಕಡೆಯಿಂದ, ಅಂದರೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಬಿಲ್ಲಿಂಗ್ ಆಗಿದೆ. ಅಂದರೆ ಹಣನ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ. ಈ ಒಂದು ಹಣ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆಯಲ್ಲ, ಅದಕ್ಕೆ ರಿಲೀಸ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ DBT ಪುಷ್ ಮಾಡೋದೊಂದೇ ಬಾಕಿ ಇರುವಂಥದ್ದು ಅಂತ ತಿಳಿಸ್ಕೊಡ್ತಾ ಇರೋದು. ಹಾಗಿದ್ರೆ ಈ ಒಂದು DBT ಪುಷ್ ಯಾವಾಗ ಮಾಡ್ತಾರೆ ಅಂತ ನೋಡೋದಾದರೆ, ಸೊ ನಿಮಗೆ ಗೊತ್ತಿರ್ಬೋದು, ಈ ಒಂದು 20ನೇ ಕಂತಿನ ಹಣ ಎಲ್ಲ ಮಹಿಳೆಯರಿಗೂ ಜಮೆ ಆಗಬೇಕಾಗಿದೆ. ಸೊ ಎಲ್ಲ ಮಹಿಳೆಯರಿಗೂ ಜಮೆ ಆದ ನಂತರವೇ ಈ ಒಂದು 21ನೇ ಕಂತಿನ ಹಣ ರಿಲೀಸ್ ಆಗೋದು. ಅಂದರೆ ಎಲ್ಲ ಮಹಿಳೆಯರ ಖಾತೆಗಳಿಗೆ ರಿಲೀಸ್ ಆಗೋದು. ಸೊ ಎಲ್ಲ ಬ್ಯಾಂಕ್ಗಳಿಂದ ಇಲ್ಲಿ ಏನಾಗುತ್ತೆ ಅಂದರೆ, 20ನೇ ಕಂತಿನ ಹಣ ಎಲ್ಲರ ಖಾತೆಗಳಿಗೆ ಜಮೆ ಆದ ನಂತರ 21ನೇ ಕಂತಿನ ಹಣ ಬಿಟ್ಟು ಅವ್ರ ಖಾತೆಗಳಿಗೆ ಜಮೆ ಆಗುತ್ತೆ. ಹಾಗಿದ್ರೆ ಎಷ್ಟು ದಿನ ಆಗ್ಬೋದು ಅನ್ನೋದು ನೋಡೋದಾದರೆ, ಈಗ ಆಲ್ರೆಡಿ ಈ ಒಂದು 19ನೇ ಕಂತಿನ ಹಣ ಆಲ್ಮೋಸ್ಟ್ 90-95% ಮಹಿಳೆಯರಿಗೆ ಜಮೆ ಆಗಿರುತ್ತದೆ. ಸೊ 20ನೇ ಕಂತಿನ ಹಣ ಸಹ ಇನ್ನೊಂದು ಕೆಲವೇ ದಿನಗಳಲ್ಲಿ ಜಮೆ ಆಗ್ತದೆ. ಅದಾದ ನಂತರ 5-6 ದಿವಸದೊಳಗೆ ಈ ಒಂದು 21ನೇ ಕಂತಿನ ಹಣ ಜಮೆ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಅದ್ರ ಬಗ್ಗೆನೂ ಸಹ ಡೈಲಿ ಅಪ್ಡೇಟ್ಸಲ್ಲಿ ನಾನು ಕೊಡ್ತಾ ಇರ್ತೀನಿ. ನೀವು ಸಹ ವಾಚ್ ಮಾಡ್ತಾ ಇರಿ ನಮ್ಮ ಚಾನಲ್ನ. ಇನ್ನು ಈ ಒಂದು 4,000 ರೂಪಾಯಿ ಹಣದ ಜೊತೆಗೆ 5,000 ರೂಪಾಯಿ ಹಣ ಸಹ ನಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ತಿಳಿಸ್ಕೊಟ್ರಲ್ವ. ಹಾಗಿದ್ರೆ ಯಾರಿಗೆ ಜಮೆ ಆಗುತ್ತೆ, ಯಾವಾಗ ಜಮೆ ಆಗುತ್ತೆ ಅಂತ ತಿಳಿಸ್ಕೊಡಿ ಅಂತ ಜನರ ಪ್ರಶ್ನೆ ಇರುತ್ತೆ. ನಾನಿಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಸ್ನೇಹಿತರೆ, ಈ ಒಂದು 5,000 ರೂಪಾಯಿ ಹಣ ಯಾರಿಗೂ ಸಹ ಜಮೆ ಆಗಲ್ಲ. ಇಲ್ಲಿ ಮೊನ್ನೆ ನಡೆದಂತಹ ಪ್ರೆಸ್ ಮೀಟ್ನಲ್ಲಿ JDS ಪಕ್ಷದ ಕುಮಾರಸ್ವಾಮಿ ಅವರು ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಹೀಯಾಳಿಸಿ ಮಾತಾಡಿರುವಂತಹ ಮಾತಾಡ್ತೀವಿ. ಯಾಕೆ ಅಂತೀರಾ? ಇಲ್ಲಿ ಪ್ರೆಸ್ ಮೀಟ್ನಲ್ಲಿ ಅವರು ತಿಳಿಸ್ತಾ ಇದ್ದಾರೆ, ಎಲ್ಲರಿಗೂ ಸಹ ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿ, ಹಾಗೆ ಟ್ಯಾಕ್ಸ್ಗಳನ್ನ ಜಾಸ್ತಿ ಮಾಡಿ ಈ ಒಂದು ಹಣವನ್ನು ತಗೊಂಬಿಟ್ಟು ಅದೇ ಜನಗಳಿಗೆ ರಿಟರ್ನ್ ಕೊಡ್ತಾ ಇದ್ದೀರಾ. ಹೀಗೆ ಮಾಡೋದಾದ್ರೆ ನಾನು ಸಹ 5,000 ರೂಪಾಯಿ ಹಣನ ಕೊಡ್ತೀನಿ ಅಂತ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಇರುತ್ತೆ. ಹಾಗಾಗಿ ಈ ಒಂದು ಮಾತು ಇಲ್ಲಿ ತುಂಬ ಕಡೆ ರೂಮರ್ಸ್ ಆಗ್ತದೆ, ಇದು ಶುದ್ಧ ಸುಳ್ಳಾಗಿರುತ್ತೆ. ಆಯಿತಾ? ಯಾರು ಸಹ ಇಲ್ಲಿ 5,000 ರೂಪಾಯಿ ಹಣಕ್ಕೋಸ್ಕರ ವೆಯ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಬರ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರ ವೆಯ್ಟ್ ಮಾಡಿ. ಇದೇ ತರಹ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.